ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ. ಇವತ್ತಿನ ವಿಡಿಯೋದಲ್ಲಿ ಗರ್ಭಪಾತವಂದರೆ ಏನು, ಯಾವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತವೆ, ತಡೆಗಟ್ಟಬೇಕಾದ ವಿಧಾನಗಳು ಯಾವುವು ಅನ್ನೋದರ ಬಗ್ಗೆ ಡೀಟೇಲ್ಸಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇತ್ತೀಚಿನ ದಿನಗಳಲ್ಲಿ ಗರ್ಭಪಾತವಾಗುವಂತಹ ಮಹಿಳೆಯರ ಸಂಖ್ಯೆ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಕೂಡ ಹೇಳ್ಬೋದು. ಗರ್ಭಾವಸ್ಥೆಯ ನಷ್ಟವು ಅದನ್ನು ಅನುಭವಿಸುವ ಮೇಲೆ ಆಳವಾದ ಭಾವನಾತ್ಮಕ ಮತ್ತು ದೈಹಿಕ ಪರಿಣಾಮಗಳನ್ನು ಉಂಟು ಮಾಡಬಹುದು. ಗರ್ಭಪಾತವಾದ ನಂತರ ಮಹಿಳೆಯರು ತಮ್ಮ ದೇಹವನ್ನು ಚೇತರಿಸಿಕೊಳ್ಳುವಾಗ ರಕ್ತಸ್ರಾವ, ಸೆಳೆತ ಮತ್ತು ಆಯಾಸದಂತಹ ದೈಹಿಕ ಲಕ್ಷಣಗಳಿಗೆ ಒಳಗಾಗ್ತಾರೆ. ಸೊ ಹಾಗಾಗಿ ಗರ್ಭಪಾತವೆನ್ನುವುದು ಒಂದು ಸೂಕ್ಷ್ಮ ಮತ್ತು ಸಂಕೀರ್ಣ ವಿಷಯವಾಗಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಅತ್ಯಗತ್ಯ. ಗರ್ಭಪಾತವನ್ನು ವೈದ್ಯಕೀಯವಾಗಿ ಸ್ವಯಂ ಪ್ರೇರಿತ ಗರ್ಭಪಾತ ಎಂದು ಕರೆಯಲಾಗುತ್ತೆ. ಇದು ಭ್ರೂಣವು ಕಾರ್ಯಸಾಧ್ಯತೆಯನ್ನು ತಲುಪುವ ಮೊದಲೇ ಗರ್ಭಧಾರಣೆಯ ನಷ್ಟವಾಗಿದೆ. ಸಾಮಾನ್ಯವಾಗಿ ಈ ರೀತಿಯ ಗರ್ಭಪಾತವು 20 ವಾರದ ಒಳಗೆ ಉಂಟಾಗಬಹುದು. ಸೊ ತಮ್ಮ ಮಗುವಿನ ಆಗಮನವನ್ನು ಕಾತುರದಿಂದ ನಿರೀಕ್ಷಿಸುತ್ತಿದ್ದ ಪೋಷಕರಿಗೆ ಇದು ತುಂಬ ನೋವನ್ನುಂಟು ಮಾಡುತ್ತೆ. ಈ ರೀತಿ ಗರ್ಭಪಾತವಾಗಲಿಕ್ಕೆ ಅನೇಕ ಕಾರಣಗಳಿರ್ಬೋದು. ಸೊ ಹಾಗಾಗಿ ಮೊದಲ ತ್ರೈಮಾಸಿಕದಲ್ಲೇ ಹೆಚ್ಚಿನ ಗರ್ಭಪಾತಗಳು ಸಂಭವಿಸ್ಬೋದು. ಸೊ ಇವತ್ತಿನ ವಿಡಿಯೋದಲ್ಲಿ ಗರ್ಭಪಾತ ಒಂದು ವೇಳೆ ಆಗ್ತಾ ಇದ್ದರೆ ಅಥವಾ ಮುನ್ಸೂಚನೆಯಾಗಿ ಯಾವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತವೆ ಅಂತ ನೋಡ್ತಾ ಹೋಗೋದಾದರೆ, ಮೊದಲನೇದಾಗಿ ವಿಪರೀತ ಕೆಳ ಹೊಟ್ಟೆಯಲ್ಲಿ ಸೆಳೆತ ಕಾಣಿಸ್ಕೊಳ್ಳುತ್ತೆ. ಈ ಒಂದು ಸೆಳೆತ ನೀವು ಯಾವುದೇ ರೀತಿಯ ರೆಸ್ಟ್ ತಗೊಂಡ್ರೂ ಕೂಡ ಕಮ್ಮಿ ಆಗೋದಿಲ್ಲ. ಸಾಮಾನ್ಯವಾಗಿ ನಿಮಗೆ ಇವಾಗ ಒಂದು ವೇಳೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುವಂಥ ಸಂದರ್ಭದಲ್ಲಿ ಲೈಟಾಗಿ ಪೇನ್ ಕಾಣಿಸ್ಕೊಳ್ಳುತ್ತೆ, ಅದು ತನ್ನಷ್ಟಕ್ಕೆ ತಾನೇ ಹೊರಟೋಗುತ್ತೆ. ಬಟ್ ಒಂದು ವೇಳೆ ನಿಮಗೆ ಮಿಸ್ಕ್ಯಾರೇಜ್ ಆಗ್ತಾ ಇದೆ ಅಥವಾ ಗರ್ಭಪಾತವಾಗ್ತಾ ಇದೆ ಅಂತ ಹೇಳಿದರೆ ಈ ಒಂದು ಪೇಯ್ನ್ ನಿಮಗೆ ತುಂಬಾ ಕಾಣಿಸ್ಕೊಳ್ಳುತ್ತೆ. ನೆಕ್ಸ್ಟ್ ಲಕ್ಷಣ ಹೆವಿ ಬ್ಲೀಡಿಂಗ್ ಕಾಣಿಸ್ಕೊಳ್ಳುತ್ತೆ. ಕೆಲವರಿಗೆ ಕ್ಲಾಟ್ಸ್ ಥರ ಪಾಸ್ ಆಗ್ಬೋದು, ಇನ್ನು ಕೆಲವರಿಗೆ ಟಿಶ್ಯೂ ಥರನೂ ಕೂಡ ಪಾಸ್ ಆಗ್ಬೋದು. ನೆಕ್ಸ್ಟ್ ಲಕ್ಷಣ, ನಿಮ್ಗೊಂದು ವೇಳೆ ಗರ್ಭಪಾತವಾಗ್ತಾ ಇದೆ ಅಂತ ಹೇಳಿದರೆ ವಿಪರೀತ ಸೊಂಟದ ಸುತ್ತಮುತ್ತ ಬೆನ್ನು ನೋವು, ಕೈ ಕಾಲುಗಳಲ್ಲಿ ಸೆಳೆತ ಕಾಣಿಸ್ಕೊಳ್ಳುತ್ತೆ. ನೆಕ್ಸ್ಟ್ ಲಕ್ಷಣ, ಈ ಮುಂಚೆ ಕಾಣಿಸಿಕೊಂಡಿರುವಂತಹ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ಗಳು ನಿಮಗೆ ಕಡಿಮೆ ಆಗ್ತಾ ಹೋಗುತ್ತೆ. ಎಸ್ಪೆಷಲಿ ವಾಮಿಟಿಂಗ್ ಮತ್ತು ನಾಸಿಯಾ ನಿಮಗೆ ಕಡಿಮೆ ಆಗ್ತಾ ಹೋಗುತ್ತೆ. ಯೋನಿಯ ಮೂಲಕ ಬ್ರೌನ್ ಕಲರ್ ಅಥವಾ ಕಂದು ಕಲರಿನ ಡಿಸ್ಚಾರ್ಜ್ ನಿಮಗೆ ಹೋಗ್ತಾ ಇರ್ಬೋದು. ಇದರಿಂದ ನಿಮಗೆ ವಿಪರೀತ ಸುಸ್ತು ಕಾಣಿಸ್ಕೊಳ್ಬೋದು ಮತ್ತು ಕೆಲವರಿಗೆ ತಲೆ ಸುತ್ತು ಕೂಡ ಬರ್ಬೋದು. ನೆಕ್ಸ್ಟ್ ಲಕ್ಷಣ, ಚಳಿ ಜ್ವರ ಕಾಣಿಸ್ಕೊಳ್ಬೋದು. ನಿಮಗೆ ಇದರಲ್ಲಿ ಹೈ ಫೀವರ್ ಕಾಣಿಸ್ಕೊಳ್ಳುತ್ತೆ. ಇದರಿಂದ ನಿಮಗೆ ತುಂಬಾ ಸ್ಟ್ರೆಸ್ ಆಗ್ಬೋದು ಅಥವಾ ನೀವು ಆಂಗ್ಸೈಟಿಗೂ ಕೂಡ ಒಳಗಾಗ್ಬೋದು. ಅಂದರೆ ನಿಮ್ಮ ಮೂಡಲ್ಲೂ ಕೂಡ ವೇರಿಯೇಷನ್ ಆಗ್ತಾ ಇರುತ್ತೆ, ಮೂಡ್ ಚೇಂಜಸ್ ಕೂಡ ಆಗ್ತಾ ಇರುತ್ತೆ. ನಾನು ಮುಂಚೆ ತಿಳಿಸಿರುವಂತೆ ಆ ಒಂದು ಬ್ಲೀಡಿಂಗ್ ನಿಮಗೆ ಡಾರ್ಕ್ ಕಲರಲ್ಲೂ ಹೋಗ್ಬೋದು ಅಥವಾ ಬ್ರೌನ್ ಕಲರಲ್ಲೂ ಹೋಗ್ಬೋದು ಮತ್ತು ಕೆಲವರಲ್ಲಿ ಕಪ್ಪು ಕಲರಲ್ಲೂ ಕೂಡ ಹೋಗ್ಬೋದು. ಆ ಒಂದು ಬ್ಲೀಡಿಂಗ್ ನಿಮಗೆ ಹೆವಿಯಾಗಿ ಹೋಗುತ್ತೆ ಮತ್ತು ಅದ್ರ ಜೊತೆಗೆ ಕ್ಲಾಟ್ಸ್ ಥರ ಹೋಗ್ಬೋದು ಅಥವಾ ಟಿಶ್ಯೂ ಥರನೂ ಕೂಡ ಪಾಸ್ ಆಗ್ಬೋದು. ಇದರ ಜೊತೆಗೆ ನಿಮ್ಮ ವೆಯ್ಟ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಿಮಗೆ ಒಂದು ವೇಳೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ್ದು ಈ ರೀತಿಯ ಒಂದು ವೇಳೆ ಲಕ್ಷಣಗಳು ಯಾವುದಾದ್ರೂ ಒಂದು ಲಕ್ಷಣ ಕಂಡು ಬಂದ್ರೂ ಕೂಡ ಅಗತ್ಯವಾಗಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ನೀವು ವಿಚಾರಿಸಲೇಬೇಕಾಗುತ್ತೆ. ಅವರು ಯಾವ ಕಾರಣಕ್ಕೋಸ್ಕರ ನಿಮಗೆ ಈ ರೀತಿಯ ಲಕ್ಷಣ ಕಾಣಿಸ್ಕೊಳ್ತದೆ ಅಂತ ಹೇಳಿ ಟೆಸ್ಟ್ ಮಾಡಿ ತಿಳಿಸ್ತಾರೆ. ಸೊ ಹಾಗಾಗಿ ಡಾಕ್ಟರ್ನ ಕಾಣುವುದು ಅತ್ಯಗತ್ಯವಾಗಿರುತ್ತೆ. ಸೊ ಇವಾಗ ನಾವು ಗರ್ಭಪಾತವಾಗಲಿಕ್ಕೆ ಯಾವೆಲ್ಲ ಕಾರಣಗಳಿರ್ತವೆ ಹಿಂದಿನ ವಿಡಿಯೋದಲ್ಲಿ ನಾನು ಡೀಟೇಲ್ಸಾಗಿ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಜಸ್ಟ್ ರಫ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲ ಲಕ್ಷಣ ಕ್ರೋಮೋಸೋಮಲ್ ದೋಷಗಳು. ಅದರಲ್ಲಿ ಪ್ರಮುಖವಾಗಿ ಕ್ರೋಮೋಸೋಮಲ್ ಅಸಹಜತೆಗಳು ಇವು ಆರಂಭಿಕ ಗರ್ಭಪಾತಕ್ಕೆ ಕಾರಣವಾಗಿರ್ತವೆ. ಇಲ್ಲಿ ಸಾಮಾನ್ಯವಾಗಿ ಭ್ರೂಣ ಅಥವಾ ಭ್ರೂಣದಲ್ಲಿನ ವರ್ಣತಂತುಗಳ ಸಂಖ್ಯೆ ಅಥವಾ ರಚನೆಯಲ್ಲಿ ದೋಷಗಳು ಸಂಭವಿಸಿದಾಗ ಈ ಅಸಹಜತೆಗಳು ಬೆಳೆಯುತ್ತವೆ. ನೆಕ್ಸ್ಟ್ ಕಾರಣ ಗರ್ಭಪಾತವಾಗಲಿಕ್ಕೆ ತಾಯಿಯ ವಯಸ್ಸು. ಸಾಮಾನ್ಯವಾಗಿ ಮಹಿಳೆಯ ವಯಸ್ಸು 35 ವರ್ಷದ ನಂತರ ಒಂದು ವೇಳೆ ಆಕೆ ಗರ್ಭಧಾರಣೆಯಾದರೆ ಕೆಲವು ಮಹಿಳೆಯರಲ್ಲಿ ಗರ್ಭಪಾತ ಸಂಭವಿಸ್ಬೋದು. ನೆಕ್ಸ್ಟ್ ಕಾರಣ ದೀರ್ಘಕಾಲದ ಆರೋಗ್ಯ ಪರಿಸ್ಥಿತಿಗಳು. ಅದರಲ್ಲಿ ಸಾಮಾನ್ಯವಾಗಿ ಮಧುಮೇಹ, ಡಯಾಬಿಟಿಸ್ ಅಂತ ಹೇಳ್ತೀವಿ, ಥೈರಾಯ್ಡ್ನ ಸಮಸ್ಯೆ ಇರ್ಬೋದು ಅಥವಾ ರಕ್ತ ಹೆಪ್ಪುಗಟ್ಟುವಿಕೆಯಲ್ಲಿ ಏನಾದರೂ ಸಮಸ್ಯೆ ಇದ್ದರೂ ಕೂಡ ಗರ್ಭಪಾತವಾಗಬಹುದು.
ಇನ್ಯಾವ ಕಾರಣ ಇರ್ಬೋದು ಅಂತ ಹೇಳಿದರೆ ಹಾರ್ಮೋನುಗಳ ಅಸಮತೋಲನ ಇರ್ಬೋದು ಅಥವಾ ಇನ್ಫೆಕ್ಷನ್ ಇರ್ಬೋದು, ಅಂದರೆ ಸೋಂಕುಗಳು ಇರ್ಬೋದು. ಯೂಟ್ರಸ್ನ ಶೇಪ್ ಕೂಡ ಸರಿಯಾದ ಕ್ರಮದಲ್ಲಿ ಇಲ್ಲದೆ ಇದ್ರೂ ಕೂಡ ಗರ್ಭಪಾತವಾಗ್ಬೋದು. ಕೆಲವರಿಗೆ ಹುಟ್ಟಿದಾಗಿಂದಲೂ ಕೂಡ ಅವರ ಯೂಟ್ರಸ್ನ ಶೇಪ್ ಯಾವ ರೀತಿ ಇರಬೇಕು ಆ ರೀತಿ ಇಲ್ಲದೆ ಇದ್ದಾಗಲೂ ಕೂಡ ಈ ರೀತಿ ಗರ್ಭಪಾತವಾಗ್ಬೋದು. ನೆಕ್ಸ್ಟ್ ಇನ್ಯಾವ ಕಾರಣ ಇರ್ಬೋದು ಅಂತ ಹೇಳಿದರೆ ನಿಮ್ಮ ಜೀವನ ಶೈಲಿಯ ಅಂಶಗಳು, ಉದಾಹರಣೆಗೆ ಬೊಜ್ಜು ಇರ್ಬೋದು ಅಥವಾ ಪರಿಸರ ವಿಷಯಗಳಿಗೆ ಒಡ್ಡಿಕೊಳ್ಳುವುದು, ಧೂಮಪಾನ ಇರ್ಬೋದು, ಔಷಧದ ಬಳಕೆ ಇರ್ಬೋದು, ವಿಪರೀತ ಆಲ್ಕೋಹಾಲ್ನ ಸೇವನೆ ಇರ್ಬೋದು, ಅಂದರೆ ಮದ್ಯಪಾನದ ಸೇವನೆ ಇರ್ಬೋದು. ಇವೆಲ್ಲವೂ ಕೂಡ ಗರ್ಭಪಾತವಾಗಲಿಕ್ಕೆ ಕಾರಣವಾಗುತ್ತೆ. ಇವಾಗ ಗರ್ಭಪಾತವಾದಾಗ ಯಾವೆಲ್ಲ ಸಮಸ್ಯೆ ಅಥವಾ ತೊಡಕುಗಳು ಉಂಟಾಗ್ತವೆ ಅಂತ ಹೇಳಿದರೆ, ಅಂತಹ ತೊಡಕುಗಳಲ್ಲಿ ಮೊದಲನೇದಾಗಿ ಅಪೂರ್ಣ ಗರ್ಭಪಾತವಾಗುವುದು. ಅಂದರೆ ನಿಮಗೆ ಅದು ಒಂದು ವೇಳೆ ಗರ್ಭಪಾತವಾದಾಗ ಅದು ಕ್ಲಿಯರಾಗಿ ಹೋಗದೇ ಇರುವಂಥದ್ದು. ಇಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಸಾಮಾನ್ಯವಾಗಿ ಗರ್ಭಧಾರಣೆಯ ಅಂಗಾಂಶವು ಗರ್ಭಾಶಯದಿಂದ ಹೊರ ಹಾಕಲ್ಪಡುವುದಿಲ್ಲ, ಅಂದರೆ ಸಂಪೂರ್ಣವಾಗಿ ಅದು ಹೊರ ಹೋಗುವುದಿಲ್ಲ. ಈ ಸಂದರ್ಭದಲ್ಲಿ ಚಿಕಿತ್ಸೆ ನೀಡದೆ ಬಿಟ್ಟರೆ, ಅಂದರೆ ಟ್ರೀಟ್ಮೆಂಟ್ ಮಾಡದೇ ಬಿಟ್ಟರೆ ಅಥವಾ ನೀವು ಡಾಕ್ಟ್ರ್ ಹತ್ರ ಹೋಗದೇ ಇದ್ದಾಗ ಏನಾಗುತ್ತೆ ಅಂತ ಹೇಳಿದರೆ, ನಿಮಗೆ ಕಂಟಿನ್ಯೂಸ್ ಆಗಿ ಬ್ಲೀಡಿಂಗ್ ಆಗ್ತಾ ಹೋಗುತ್ತೆ ಮತ್ತು ಇದು ಇನ್ಫೆಕ್ಷನ್ಗೆ ಅಂದರೆ ಸೋಂಕಿಗೂ ಕೂಡ ಕಾರಣವಾಗ್ತಾ ಇರುತ್ತೆ. ಸೊ ಹಾಗಾಗಿ ಈ ರೀತಿಯ ಲಕ್ಷಣ ಒಂದು ವೇಳೆ ನಿಮಗೆ ಕಾಣಿಸ್ಕೊಂಡ್ರೆ ಅಗತ್ಯವಾಗಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಅವರ ಒಂದು ಅಡ್ವೈಸ್ನ ಮೇರೆಗೆ ಮುಂದುವರಿಯುವುದು ಒಳ್ಳೆಯದು. ಯಾಕಂತ ಹೇಳಿದರೆ ನಿಮ್ಮಷ್ಟಕ್ಕೆ ನೀವು ಯಾವುದೇ ರೀತಿಯ ಮನೆಮದ್ದಾಗಲಿ ಅಥವಾ ಯಾವುದೇ ರೀತಿಯ ಟ್ಯಾಬ್ಲೆಟ್ಸು ಡಾಕ್ಟ್ರನ್ನ ಅಡ್ವೈಸ್ ಇಲ್ಲದೆ ನೀವು ತೆಗೆದುಕೊಂಡ್ರೆ ಮುಂದೆ ಈ ರೀತಿಯ ಸಮಸ್ಯೆ ನೀವು ಎದುರಿಸಬೇಕಾಗುತ್ತೆ. ಸೊ ಹಾಗಾಗಿ ನಾನು ಮೊದಲೇ ತಿಳಿಸಿದ ಹಾಗೆ ಗರ್ಭಪಾತವಾಗುವಂಥ ಸಮಯದಲ್ಲಿ ಗರ್ಭಾಶಯವು ಸಂಪೂರ್ಣವಾಗಿ ಖಾಲಿಯಾಗದಿದ್ದಾಗ ಸೋಂಕಿನ ಅಪಾಯವು ಹೆಚ್ಚಾಗುತ್ತೆ. ಒಂದು ವೇಳೆ ನಿಮಗೆ ಸೋಂಕು ಅಥವಾ ಇನ್ಫೆಕ್ಷನ್ ಆದಾಗ ಯಾವೆಲ್ಲ ಲಕ್ಷಣವು ಕಾಣಿಸ್ಕೊಳ್ಬೋದು, ನಿಮಗೆ ಅಧಿಕ ಜ್ವರ ಕಾಣಿಸ್ಕೊಳ್ಬೋದು, ಶೀತ ಕಾಣಿಸ್ಕೊಳ್ಬೋದು, ವಿಪರೀತ ಹೊಟ್ಟೆನೋವು ಕಾಣಿಸ್ಕೊಳ್ಬೋದು, ದುರ್ವಾಸನೆಯ ಸ್ರಾವವು ಒಳಗೊಂಡಿರ್ಬೋದು. ನೆಕ್ಸ್ಟ್ ತೊಡಕು ಯಾವ್ದು ಕಾಣಿಸ್ಕೊಳ್ಬೋದು ಅಂತ ಹೇಳಿದರೆ ಅಪಸ್ಥಾನೀಯ ಗರ್ಭಧಾರಣೆ ಅಥವಾ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಕೂಡ ಕರಿತೀವಿ. ಅಪಸ್ಥಾನೀಯ ಗರ್ಭಧಾರಣೆ ಅಂದರೆ ಏನು, ಯಾವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತವೆ ಅನ್ನೋದರ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ನಾನು ಡೀಟೇಲ್ಸಾಗಿ ತಿಳಿಸಿಕೊಟ್ಟಿದ್ದೀನಿ, ನೀವು ಹೋಗಿ ಚೆಕ್ ಮಾಡ್ಕೋಬೋದು. ನೆಕ್ಸ್ಟ್ ತೊಡಕು ಯಾವುದು ಅಂತ ಹೇಳಿದರೆ, ನಿಮಗೆ ಕಂಟಿನ್ಯೂಸ್ ಆಗಿ ಜಾಸ್ತಿ ಬ್ಲೀಡಿಂಗ್ ಹೋಗ್ತಾ ಇರೋದ್ರಿಂದ ರಕ್ತಹೀನತೆಯ ಸಮಸ್ಯೆ ಕಾಣಿಸ್ಕೊಳ್ಬೋದು ಅಥವಾ ಲೋ BP ಕಡಿಮೆ ರಕ್ತದೊತ್ತಡದ ಸಮಸ್ಯೆ ಕಾಣಿಸ್ಕೊಳ್ಬೋದು ಅಥವಾ ಬೇರೆ ತೊಡಕುಗಳು ಕೂಡ ಕಾಣಿಸ್ಕೊಳ್ಬೋದು. ಇವಾಗ ಡಾಕ್ಟ್ರು ಒಂದು ವೇಳೆ ನಿಮಗೆ ಏನಾದರೂ ಗರ್ಭಪಾತವಾಗ್ತಾ ಇದ್ದರೆ ಯಾವೆಲ್ಲ ಟೆಸ್ಟ್ಗಳನ್ನು ಮಾಡಿ ಫೈಂಡ್ ಔಟ್ ಮಾಡ್ತಾರೆ ಅಂತ ಹೇಳಿದರೆ, ಮೊದಲನೇದಾಗಿ ಬ್ಲಡ್ ಟೆಸ್ಟ್ ಮಾಡ್ತಾರೆ. ಇದರಲ್ಲಿ ಸಾಮಾನ್ಯವಾಗಿ ಬೀಟಾ HCG ಎಂಬ ಬ್ಲಡ್ ಟೆಸ್ಟನ್ನು ಮಾಡ್ತಾರೆ. ನಿಮಗೆ ಗರ್ಭಪಾತವಾದ ನಂತರ ಇದರ ಒಂದು ಲೆವೆಲ್ಲು ಕಡಿಮೆ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಒನ್ ಶ್ರೋಣಿಯ ಪರೀಕ್ಷೆ. ಇದರಲ್ಲಿ ಸಾಮಾನ್ಯವಾಗಿ ಡಾಕ್ಟ್ರು ಗರ್ಭಾಶಯದ ಗಾತ್ರ ಮತ್ತು ಮೃದುತ್ವವನ್ನು ನಿರ್ಣಯಿಸಲು ಶ್ರೋಣಿಯ ಪರೀಕ್ಷೆಯನ್ನು ನಡೆಸ್ತಾರೆ. ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿನೂ ಕೂಡ ನೋಡ್ತಾರೆ. ನೆಕ್ಸ್ಟ್ ಯಾವ ಟೆಸ್ಟ್ ಮಾಡ್ತಾರೆ ಅಂತ ಹೇಳಿದರೆ ಆನುವಂಶಿಕ ಪರೀಕ್ಷೆಯನ್ನು ಕೂಡ ಮಾಡ್ಬೋದು. ಅಂದರೆ ಕೆಲವು ಸಂದರ್ಭಗಳಲ್ಲಿ ಗರ್ಭಪಾತಕ್ಕೆ ಕಾರಣವಾಗಬಹುದಾದ ವರ್ಣತಂತು ಅಸಹಜತೆಗಳನ್ನು ಗುರುತಿಸಲು ವೈದ್ಯರು ಆನುವಂಶಿಕ ಪರೀಕ್ಷೆಗಳನ್ನು ಶಿಫಾರಸು ಮಾಡ್ಬೋದು. ಇವಾಗ ಗರ್ಭಪಾತದ ಟ್ರೀಟ್ಮೆಂಟ್ ಯಾವ ರೀತಿ ಇರುತ್ತೆ ಅಂತ ಹೇಳಿದರೆ, ಗರ್ಭಪಾತ ಸಾಮಾನ್ಯವಾಗಿ ಯಾವ ತಿಂಗಳಲ್ಲಿ ಆಗಿದೆ ಅಂತೇಳಿ ಫಸ್ಟ್ ಅದನ್ನು ಫೈಂಡ್ ಔಟ್ ಮಾಡ್ತಾರೆ. ಸೊ ಹಾಗಾಗಿ ಯಾವ ತಿಂಗಳಲ್ಲಿ ಗರ್ಭಪಾತವಾಗಿದೆ ಅನ್ನೋದರ ಮೇಲೆ ಅದರ ಒಂದು ಟ್ರೀಟ್ಮೆಂಟ್ ಇರ್ಬೋದು, ತೊಡಕುಗಳು ಅವಲಂಬಿತವಾಗಿರ್ತವೆ. ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದರೆ ದೇಹವು ನೈಸರ್ಗಿಕವಾಗಿ ಅಂದರೆ ನ್ಯಾಚುರಲ್ ಆಗಿ ಗರ್ಭಾವಸ್ಥೆಯ ಅಂಗಾಂಶವನ್ನು ಹೊರಹಾಕ್ಬೋದು ಮತ್ತು ಹೆಚ್ಚಿನ ಹಸ್ತಕ್ಷೇಪ ಅಗತ್ಯವಿರೋದಿಲ್ಲ. ಈ ಒಂದು ಸಂದರ್ಭದಲ್ಲಿ ಇದನ್ನೇ ಸ್ವಯಂ ಪ್ರೇರಿತ ಗರ್ಭಪಾತ ಅಥವಾ ಸಂಪೂರ್ಣ ಗರ್ಭಪಾತ ಎಂದು ಕರೆಯಲಾಗ್ಬೋದು. ಬಟ್ ಒಂದು ವೇಳೆ ಕೆಲವರಲ್ಲಿ ಗರ್ಭಪಾತವು ಪೂರ್ಣವಾಗಿಲ್ಲ ಅಂತ ಹೇಳಿದರೆ ವೈದ್ಯಕೀಯ ಅಥವಾ ಶಸ್ತ್ರಚಿಕಿತ್ಸೆಯ ಮಧ್ಯಸ್ಥಿಕೆಗಳು ಅಗತ್ಯವಾಗಬಹುದು. ಸಾಮಾನ್ಯವಾಗಿ ಔಷಧಿಗಳು ಗರ್ಭಾಶಯವು ಉಳಿದ ಅಂಗಾಂಶಗಳನ್ನು ಹೊರಹಾಕಲು ಸಹಾಯ ಮಾಡುತ್ತೆ. ಆದರೆ ಗರ್ಭಾವಸ್ಥೆಯ ಅಂಗಾಂಶವನ್ನು ತೆಗೆದುಹಾಕಲು ಡೈಲೇಷನ್ ಆ್ಯಂಡ್ ಕ್ಯೂರಿಟೇಜ್ DNC ಅಂತ ಹೇಳ್ತೀವಿ, ಈ ಶಸ್ತ್ರಚಿಕಿತ್ಸಾ ವಿಧಾನವನ್ನು ಮಾಡ್ಬೋದು. ನಿಮ್ಮ ಬ್ಲಡ್ ಗ್ರೂಪನ್ನು ಕೂಡ ಟೆಸ್ಟ್ ಮಾಡ್ಬೋದು. ಸೊ ಹಾಗಾಗಿ ಈ ಒಂದು ಗರ್ಭಪಾತದ ಟ್ರೀಟ್ಮೆಂಟ್ ಕೂಡ ಒಬ್ಬರಿಂದ ಒಬ್ಬರಿಗೆ ಡಿಫ್ರೆಂಟ್ ಆಗಿರುತ್ತೆ.
ಇವಾಗ ಗರ್ಭಪಾತವಾಗ್ದಂಗೆ ಯಾವ ರೀತಿ ತಡೆಗಟ್ಬೋದು ಅಂತ ಹೇಳಿದರೆ, ಮೊದಲನೇದಾಗಿ ನಿಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡ್ಕೋಬೇಕಾಗುತ್ತೆ. ಲೈಕ್ ವ್ಯಾಯಾಮ ಇರಬೇಕಾಗುತ್ತೆ. ನೀವು ಜಾಸ್ತಿ ಕಾಫಿಯನ್ನು ಕುಡಿಯೋದನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ಮದ್ಯಪಾನ ಇರ್ಬೋದು ಅಥವಾ ಧೂಮಪಾನ, ಈ ರೀತಿಯ ಏನಾದರೂ ನಿಮಗೆ ಅಭ್ಯಾಸಗಳಿದ್ರೆ ಅದನ್ನು ನೀವು ಬಿಟ್ಬಿಡಬೇಕಾಗತ್ತೆ. ಜಾಸ್ತಿ ತರಕಾರಿ ಹಣ್ಣುಗಳನ್ನು ನೀವು ಸೇವಿಸಬೇಕಾಗತ್ತೆ. ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡೋಕ್ಕಿಂತ ಮುಂಚೆನೂ ಕೂಡ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಬೇಸಿಕ್ ಟೆಸ್ಟ್ಗಳನ್ನು ಮಾಡಿದ ನಂತರನೂ ಕೂಡ ಈ ಒಂದು ಪ್ರೆಗ್ನೆನ್ಸಿ ಪ್ಲ್ಯಾನ್ ಕೂಡ ನೀವು ಮಾಡ್ಬೋದು. ಈ ಮುಂಚೆ ಒಂದು ವೇಳೆ ನಿಮಗೆ ಗರ್ಭಪಾತವಾದರೆ ನೆಕ್ಸ್ಟ್ ನೀವು ಪ್ಲ್ಯಾನ್ ಮಾಡುವಂಥ ಸಂದರ್ಭದಲ್ಲಿ ಒಮ್ಮೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ನೆಕ್ಸ್ಟ್ ನೀವು ಪ್ಲ್ಯಾನ್ ಮಾಡಿದರೆ ತುಂಬಾ ಒಳ್ಳೆಯದು. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿರುವಂಥ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.